ಹೊಡೆದ ಗುರುತರ ಕಟ್ಟಲಿದಂತೆ ಸಿರುವನ್ನ ಕಡಿಯುವಂತ ತಮ್ಮ ಹೊಲಿರಿಯ ಎಲೆ ಈ ಸಚ್ಚಿ ಹೊಲಿರಿಯ ಎಲೆ ಸಚ್ಚಿ ಇನ್ನಾಯ್ತಕ್ಕೆ ಬಂದ ದೇವಂದ ನನ್ನ ಆಸೆ ದುರ್ಮಗಳೇ ಎಂಡರ ಭಂಡಾಟವನ್ನು ಕಂಡು ಎಮ್ಮಗೆ ಭಯಗೊಂಡು ಆ ಓಡಿ ಹೋಗಿರುವ ಭಂಡ ನನ್ನ ಗಂಡನಿಂದ ನಾನೇನು ನಿನ್ನ ಗಂಡರಲ್ಲ ಸುಂದರ ಈಕೋ ಇನ್ನು ಮೇಲೆ ನೀನು ನಮ್ಮ ಮನೆಯ ಸತಿಯಲ್ಲೊಂದು ಹಾಳುತ್ತೀವಿ ನಲ್ಲೇ ಅಲ್ಲ ನೀನೇನು ಬಲ್ಲೆ ಈ ಜನ್ಮದಲ್ಲಿ ದೇವೇಂದ್ರನೇ ಏನಿಗೆ ಪತಿಯು ನಾನೇ ಪತಿಯು ಹಿಂದಕ್ಕೆ ದೇವತರನ್ನ ಕಡಿಕೆ ನಿಮ್ಮಂತ ರಾಕ್ಷಸರು ಹತರಾಗಿ ಹೋದರು. ಸುಂದರಿ ಅದರಂತೆ ನೀನು ನನ್ನನ್ನು ಕಳೆದಕ್ಕೆ ನಿನ್ನ ಪ್ರಾಣವನ್ನು ಕಳೆದುಕೊಂಡು ಹೋಗಬೇಡ. ಸರ್ವತ ನಿನ್ನ ಗಂಡನ ಕೈಯಲ್ಲಿ ಮತ್ತು ನಿನ್ನ ಕೈಯಲ್ಲಿ ಸಾಧ್ಯವಲ್ಲ ಸುಂದರಿ. ದುರ್ಮಾರ್ಗ ದುರ್ಮಾರ್ಗ ಹೋಗೋದಿಲ್ಲವೇ ಸಾಧ್ಯವಾಗಿ ಹೋಗೋದಿಲ್ಲ. ಹೇಳುವನ ಕೇಳು. ದರ ಹೇಳ ಮೇರೆ ಹೇಳ ನನ್ನಂತ ಪತಿರತೆಯನ್ನು ಕಾಡೋದು ತರವಲ್ಲ. ಯಾತಕ್ಕೆ ತರವಲ್ಲ? ಇಲ್ಲಿ ಕುಳಿತಿರುವ ಸಭಾ ಸಜ್ಜನರು ನಿಮ್ಮ ನಡತೆಯನ್ನು ಹಿಂದಿಗೂ ಮೆಚ್ಚಲಾರನು. ಇಲ್ಲಿ ಕುಂತ ಸಭಾ ಜನರು ನಮ್ಮ ನಡತೆಯನ್ನು ಮೆಚ್ಚದಿದ್ದರೂ ಚಿಂತೆ ಇಲ್ಲ. ಭ್ರಷ್ಟನೇ ಭ್ರಷ್ಟನೇ ನಿನ್ನ ದುರಬುದ್ಧಿಯನ್ನು ಬಿಟ್ಟು ನನ್ನ ಅಂತಃಪುರವನ್ನು ಬಿಟ್ಟು ಇಲ್ಲಿಂದ ಹೊರಟೋಗ ರಕ್ಕಸ. ಬಿಡು ನಿನ್ನ ಕಕ್ಕಸ. ಎನ್ನ ಕುಚೇಷ್ಟವನ್ನು ಮಾಡಿದೆಯಾ? ಏನೇ ಪಾಪಿಷ್ಟಳ ಎನ್ನ ರೂಪವನ್ನು ನೋಡಿ ಎನ್ನ ರೂಪಕ್ಕಿಂತ ಶ್ರೇಷ್ಠವಲ್ಲವರ ಈ ಸೃಷ್ಟಿ ಒಳಗೆ ಎಷ್ಟು ಎನ್ನಂತ ಬಾಸರಾಂಗ ನಮ್ಮ ಆಸೆ ಮಾಡಿದ್ದೀರ ಬಳಿರೆ ನಿನ್ನ ಜಟಮಟಿಗಿನ್ನ ಪಿಡಿದ ಕರಗರನ್ನ ತಿರುವಿ ಅಪ್ಪರಕ್ಕೆ ಆರಿಸಿ ನೀಳಮಾದ ಬಾಲಗಲ್ಲಿಗೆ ದಿಪ್ಪನೆ ಅಪ್ಪಳಿಸಿ ನಿನ್ನ ಕಣ್ಣು ತುಂಬಿಸಿದ್ರೆ ಬಾಪ್ರೆ ರಾಕ್ಷಸ ಶ್ರೇಷ್ಠನೊಂದು ಹೆಸರದ್ದು ಸಾರ್ಥಿ ಕಳಿಸಿ ಸುಪಲತಕ್ಕ ಹಾಡ್ತಿ. ವರ ಸುಂದರ ಹಠವನ್ನು ಹಿಡಿದರು ಅವರು. ನೀವಾದರೂ ಎನ್ನ ಸೆರೆಯನ್ನು ಬೆಡಿಸಿರಮ್ಮ ತಾಯಿಗಳಿರ. ಏನೇ ಇನ್ನು ಮುಖಿಯೇ ಮೂತನರೆವದರಿದರ ಆಕಾಶವ ಎದರ ಒತೆಯ ಪುಲಿಗೆ ಎದ ಬೀಳುವತ ನೀನು ಶಾಪ ಕೊಟ್ಟರೆ ನಿನಗೆ ತಟ್ಟಬಹುದೇ? ಏ ಬೈಯಾರ ಎಣ್ಣೆ ಸುಂದರಿ
ಇಂಥ ಮಾತುಗಳನ್ನು ಆಡಿದರೆ ನಿನ್ನ ಪಟ್ಟಣಕ್ಕೆ ಪ್ರಯಾಣವನ್ನು ಮಾಡು. ಇಲ್ಲದಿದ್ದರೆ ಈ ಪಟ್ಟಣವನ್ನು ಬಿಟ್ಟು ಮುಂದಕ್ಕೆ ಏ ದುರ್ಮಾರ್ಗಳ ಹೇಳು ಮಗ ಹೇಳು. ಚೆನ್ನಾಗಿ ದಾರೆಯಳೋ ನನ್ನನ್ನು ಬಿಟ್ಟು ಹೋಗಲಾರನೆಂದ ನೋಡುತ್ತಿರುವೆಯ ನನ್ನ ಪತಿಯು ಬಂದರೆ ನಿನ್ನ ಪ್ರಾಣ ಮೂವತ್ತು ಕ್ಷಣ ಮಾತ್ರ ಉಳಿಯುವುದಿಲ್ಲ ಎಂದಿದೆ. ಸುಮ್ಮನೆ ನಿನ್ನ ಪ್ರಾಣವನ್ನು ಕಳೆದುಕೊಂಡು ಹೋಗಬೇಡ ಮೂಡ. ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ. ಹೆಚ್ಚಿಗೆ ಮಾತನಾಡಿ ಕೆಟ್ಟ ಹೋಗಬೇಡ. ಹಠಕ್ಕೆ ಗೋಳಾಡುತ್ತೆ ಏಕಚಕ್ರಾಧಿಪತಿ ಎಂದೆನಿಸಿದ ಈ ನಿವಾತಕ ನಮ್ಮ ಕವಚವನ್ನು ನೀನು ಭೇಟಿಕೊಂಡರೆ ಇನ್ನು ಸುಂದರೇ ಇವರ ಪಟ್ಟಣದಲ್ಲಿ ಹೇಗೆ ಕಾಲ ಕಳೆಯಬೇಕ್ರಮ್ಮ ತಾಯಿಗಳಿರ. ಎಲೆ ಭ್ರಷ್ಟಯಂಗಳೇ, ಹಸ್ತ ಸಂಪದವನ್ನು ಬಿಟ್ಟ ಭ್ರಷ್ಟನ ಪಟ್ಟಣದೊಳಗೆ ಹೊಟ್ಟೆಯನ್ನು ಹೊಡೆದುಕೊಳ್ಳಬೇಕೆಂದು ಮಗಳುವಲ್ಲ. ಎಲೆ ಸುಂದರ್ಯ, ಈ ಸೃಷ್ಟಿ ಒಳಗೆ ನೀವೆಲ್ಲ ಭಾಗ್ಯ ಕೊಟ್ಟರು, ನಾವೇನೋ ಗಟ್ಟಿಲ್ಲ. ಈ ಭ್ರಷ್ಟ ಎಂಗಳ ಜಟಮುಂಡಿನ ಪಿಟಿ ಇವಳ ಬಡ್ಡಿವಾರವನ್ನು ಏನು ಕೇಳ್ತೀಯ? ಇನ್ನು ತಡ ಮಾಡದೆ ನಮ್ಮ ಪಟ್ಟಣಕ್ಕೆ ಎಳೆದುಕೊಂಡು ಹೋಗೋದ್ರಿಂದ ಹಾಗೆ ಎಣ್ಣೆ ಗಜಸ್ಬೆ ಎಣ್ಣೆ ನಮ್ಮ ಅಣ್ಣಯ್ಯನಿಗಿಂತಲೂ ಗುಣವಂತರು, ರೂಪವಂತರು, ಹಣವಂತರು. ಏ ಬಡಿವಾರದ ಅಷ್ಟೈಶ್ವರ್ಯನಾದ ಎಂಬ ಕವಚನನ್ನು ಪಟ್ಟದ ರಾಣಿಯನ್ನೆನಿಸಿದು ಬಿಟ್ಟು
ಆ ಮುಷ್ಟಾನ್ನ ಉಂಡು ಮುಷ್ಟುಂಡಾನ ಉಂಡು ಮಲಗುವುದು ಸಂತೋಷವೊಂದಾಗಿರುವುದು ಬಿಟ್ಟು ಆ ಭಂಡನನ್ನು ನಿಲ್ಲಿಸಿಕೊಂಡು ಗೋಳಾಡುತ್ತೀಯ ನೀನೇ. ಈ ಮಾತು ನೀನೇನು ಬಲ್ಲೆ? ಹಲೋ ಎಲ್ಲೋ ಭ್ರಷ್ಟರೇ, ಎಲ್ಲೋ ದುರ್ಮಾರ್ಗರೇ, ದುರ್ಮಾರ್ಗನ ನಾನು ಪರಿಪರಿಯಿಂದ ಕೇಳಿಕೊಂಡರೂ ನಿನಗೆ ಹಂತ ಕಳವು ಹುಟ್ಟಲಿಲ್ಲ. ಆದರೆ ಇನ್ನೊಂದು ಸಾರಿ ಕೇಳಿಕೊಳ್ಳುವೆನು, ಚೆನ್ನಾಗಿ ಕೇಳಿಕೋ. ಸೊಮ್ಮನೆಯನ್ನ ಸೆರೆಯನ್ನು ಬೆಟ್ಟಿಲಿಂದ ಹೊರಟು ಹೋಗು ರಕ್ಕಸ, ಬಿಡು ನಿನ್ನ ಕಕ್ಕಸ. ಬುದ್ಧಿ ಸುಮ್ಮನ ಎನ್ನ ಮುದ್ದರ ಸಂದ ಕೊಳತಿದ್ದ ಸಭಾ ಸಜ್ಜನರ ಮುಂದೆ ಕೈ ಮುಗಿದು ಬೇಟಿಕೊಳ್ಳಿವೆಲ್ಲ, ಅದರ ಚಿಂತೆ ಇಲ್ಲ. ಈ ಸಮಯದಳ ಉದ್ಯದ್ದ ಬಲಭದ್ರನಾದ ರುದ್ರ ದೇವರ ರೌದ್ರಾತನದ ಎತ್ತು ಬಂದರೆ ಉಳಿದೇ ಆಡಲ. ಮಾಡಿ ಈ ಬೆಟ್ಟ ಎಂಗಳ ಜಟಮಡಿಯನ್ನು ಬಿಟ್ಟು ಈ ಎಟ್ಟೆಯನ್ನು ಬಿಡಿದು ಮುಟ್ಟು ಗೋಟರ್ ಏನು ಕೇಳ್ತೀಯ? ಜಾಗೃತಿ ನಮ್ಮ ಪಟ್ಟಣ ಕೇಳ್ಕೊಡ ತಮ್ಮ ಆಗಲಿ ಅಗ್ರಜ. ಶೇಷ ಶಯನ ನಾರಾಯಣ, ಓ ಕಮಲ ನಯನ ದೇನವನ. ಶೇಷ ಶಯನ ನಾರಾಯಣ, ಓ ಕಮಲ ನಯನ ದೇನವನ. ಓ ಚಕ್ರವಾಳೆ ಮುರಾರೆ ನೆರವನ ಬೇರೆ ನೀವಾದರೂ ಈ ರಕ್ಕಸರಿಗೆ ಎನ್ನಂ ಬಿಡಿಸೆಂದು ಅಂಗಲ್ ಹಚ್ಚಿ ಬೇಡಿಕೊಳ್ಳುವೆಯಲ್ಲ. ಬಲಿ ಬಲಿರಿಯಲ್ಲ ಸಾರಥ್ಯ, ಈ ಪಾತಿಗೆಯ ಸರಿಯೇ ಇದೆ. ನಮ್ಮ ಹಿರಣ್ಯ ನಗರ ಖ್ಯಾತಿಯಿಂದ ಚೂಟಿಯಿಂದ ರಥವನ್ನು ಬಿಡುವಂತ ನಾವು ಸಾರಥಿ ಎಂಬ ಜಾಣ ನಿಮ್ಮಿಷ್ಟದಂತೆ ಆಗಲಿ ದೇವ. ಶಾಸಕರ ಸಿರುಗುಪ್ಪ ವಿಧಾನಸಭಾ ಕ್ಷೇತ್ರ ಇವರು ಬರಬೇಕಾಯಿತು. ಅವರ ನಿರೀಕ್ಷೆಯಲ್ಲಿ
ಮತ್ತು ಮುಖ್ಯ ಅತಿಥಿಗಳು ಸನ್ಮಾನ್ಯ MS ಸೋಮಲಿಂಗಪ್ಪ ಮಾಜಿ ಶಾಸಕರು ಇವರು ಬರಬೇಕಾಯಿತು. KR ಚಂದ್ರಪ್ಪ ಇವರಿಂದ ಎಲ್ಲರಿಗೂ ಸರ್ವ ಸದಸ್ಯರಿಗೂ ಊರಿನ ಗಣ್ಯ ವ್ಯಕ್ತಿಗಳಿಗೂ ಗುರು ಹಿರಿಯರಿಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರಿಗೂ ಮತ್ತು ಸರ್ವ ಸದಸ್ಯರಿಗೂ ಊರಿನ ಮುಖಂಡರಿಗೂ ಈ ಬಯಲು ನಾಟಕದ ಒಂದು ಮ್ಯಾನೇಜರ್ಗಳು ಆಗಿರತಕ್ಕಂಥ ದೊಡ್ಡಸಪ್ಪ ಮತ್ತು ಫಕೀರಪ್ಪ ಇವರಿಗೂ ಸಹ ಸನ್ಮಾನವನ್ನು ಮಾಡಬೇಕಾಗಿ ವಿನಂತಿ. ಸಮಾಜದ ಅಧ್ಯಕ್ಷರಾಗಿರುವಂಥ ಮಣ್ಣೂರು ವೀರೇಶ್ ಅವರು ಈ ಒಂದು ಬಯಲು ನಾಟಕವನ್ನು ಉದ್ದೇಶಿಸಿ ಎರಡು ಮಾತು ಈ ವೇದಿಕೆಯನ್ನು ಅಲಂಕರಿಸಿರುವಂಥ ಎಲ್ಲ ಸನ್ಮಾನ್ಯರಿಗೂ ಗುರು ಹಿರಿಯರಿಗೂ ವೇದಿಕೆಯನ್ನು ಅಲಂಕರಿಸಿದ್ದಕ್ಕಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಮತ್ತು ಮುಂದಿನ ಕಾರ್ಯಕ್ರಮಕ್ಕೆ ತಾವು ಅನುವು ಮಾಡಿಕೊಡ್ಬೇಕೆಂತ ಸನ್ಮಾನ್ಯರಲ್ಲಿ ಸರ್ವರಲ್ಲಿ ಸವಿನಯ ಪ್ರಾರ್ಥನೆ. ಪಂಚಾಯತ್ ಸದಸ್ಯ ಅಧ್ಯಕ್ಷರಾಗಿರುವಂಥ ಬಸವರಾಜಣ್ಣನವರು ಈ ಒಂದು ಬಯಲು ನಾಟಕವನ್ನು ಉದ್ದೇಶ ಎರಡು ಮಾತಾಡಬೇಕಾಗಿ ವಿನಂತಿ. ಭೀಮಾರ್ಜುನ ರೆಡಿಯಾಗಿರ್ಬೇಕು. ತಾವುದಾರೆಂದು ಕೇಳಿದ ರಾಜ ರವಿಗೌಡ ತೇಜ ಚರಕಲ ಮಸ್ತಕ ಮಣೆ ರಂಗರತ್ನ ಸಂಘಟಿತ ಗಾಂಗಿಯ ನಿರ್ಮಿತೋ ಪಿಂಡ ಶೃಂಗಾರ ಸಬರಂಗ ಬಹಿರಂಗ ದಾರಾದಿ ನಿಂತು ನಿರ್ಭಯದಿಂದ ಮಾತನಾಡುವ ಅರ್ಪಕ ಶಿರೋಮಣಿ ನೀನಿದ್ದಾರೋ ನಿಮ್ಮ ಪಿತಮಾತೆಯರತ್ತ ಹೆಸರದು ಸವಿಸ್ತಾರವಾಗಿ ವಿಸ್ತರಿಸು ಕಂಡಿಯ ನರವರಾಗ್ರಣಿ ಧೀಮನಿ ಸಾರಥಿ ಎನ್ನುತ್ತಾರ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಸಾರಥಿ ನಾವುದಾರೆಂದರೆ ಯಾರು ದೇವ? ವಿಸ್ತಾರವಾದ ಕಾಂತಿ ರಶಿಷ್ಟದ ನಿಸ್ಥೂಲ ಗುಣ ವಸ್ತ್ರಗಳ
ಶಿಸ್ತಾಗಿ ತಟ್ಟು ಪಟ್ಟು ಪಿತಾಂಬರವನ್ನು ಉಟ್ಟು ಹಾ ಗಣ್ಣಿಪ ಈ ಬಿಲ್ಲು ಬಾಣಂಗಳಂ ಉಲ್ಲಾಸದಿಂದ ಜಲ್ಲಿಪಿಸಿ ಪಿಡಿದು ಉಲ್ಲಸರನಂತೆ ಪ್ರಭಾಕರ ಪ್ರಭಾಸಮಾನ ಸಭಾಸ್ಥಾನಕ್ಕೆ ರಭಸದಿಂದ ಬಂದವರು ದಾರೆಂದು ಒಂದಿನದ ಸೂತ್ರ ಮಾಡಿ ಕೇಳುತ್ತಿಗೆಯಲ್ಲ ಸಾರಥಿ. ಹೌದು ದೈವ. ಧರ್ಮಗುಣ ಧರಿಸುತ್ತಾ ಕರ್ಮಗುಣ ಅನುಸರಿಸುತ್ತಾ ದುರ್ಗುಣ ಪರಿಹರಿಸಿ ನಿರ್ಮಲಾತ್ಮಕನಾದ ಧರ್ಮರಾಯ ನಾನಲ್ಲವೇ ಸಾರಥಿ, ಬುದ್ಧಿಯಲ್ಲಿ ಚಮತ್ಕೃತಿ. ಧರ್ಮರಾಜ ಮಹಾರಾಜರು ನೀವಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಎಲ್ಲ ಸಾರಥಿ, ಈ ಸಭಾ ಮಧ್ಯಕ್ಕೆ ಬಂದ ಅಂದವೇನೆಂದರೆ ಏನು ದೇವ ಭೀಮ? ಕುಟಿಲಾತ್ಮಕನಾದ ಕುರುವಲ್ಲಭನೆಂಬ ಭೂಪತಿ ಒಡನೆ ಜೋಜವನ್ನಾಡಿ ಸಾಮ್ರಾಜ್ಯವನ್ನು ಸೋತು ಹನುಜರ ಹೊರಗುಡಿ ಅರಣ್ಯ ವಾಸಕ್ಕೆ ಬಂದನು ಸಾರಥಿ. ತಿಳಿಯುತ್ತೆ ನಾನು ಬಂದು ಸಂಗತಿ. ತಿಳಿಯಿತು ಭೂಪತಿ, ಮುಂದೇನು ಸಂಗತಿ? ಎಲ್ಲ ಸಾರಥಿ ದೇವ, ಎಲ್ಲ ಹನುಜರಾದ ಭೀಮ ಅರ್ಜುನರನ್ನು ಬರೆಯುವ ಸಾರಥಿ ಹೋಗಲಿ ಜಾಗೃತಿ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಭೀಮಾರ್ಜುನ ಕರ್ಕೊಂಬರಿ. ಭೀಮ ಅರ್ಜುನ ಲೇಟ್ ಮಾಡ್ಬೇಡ್ರ, ಹಿಂದ್ ಬರ ಮಾತ್ರ ಟೈಮ್ ಆಗ್ತೊಂಡ್ರ. ಭೀಮಾರ್ಜುನ ಹೆಂಡತಿ ಹೇಳಿದಂಗ ಕೇಳೋದೈತೆ, ಕಲಿಯುಗ ಕಾಲ ಬಂದೈತಿ. ಹೆಂಡತಿ ಹೇಳಿದಂಗ ಕೇಳೋದೈತಿ, ಕಲಿಯುಗ ಕಾಲ ಬಂದೈತಿ. ಹೆಂಡತಿ ಹೇಳಿದಂಗ ಕೇಳೋದೈತಿ. ಹೇಳಿದಂಗ ನಾ ಕೇಳಲಿದ್ದರ ಸುಣ್ಣ ತಿಂದ ಮಂಗ ನಂಗ ಆಡುತ್ತೈತಿ. ಹೇಳಿದಂಗ ನಾ ಕೇಳಲಿದ್ದರ ಸುಣ್ಣ ತಿಂದ ಮಂಗ ನಂಗ ಆಡುತ್ತೈತಿ. ಕಲಿಯುಗ ಕಾಲ ಬಂದೈತಿ, ಹೆಂಡತಿ ಹೇಳಿದಂಗ ಕೇಳೋದೈತಿ. ಭೀಮ ಹುಡುಗರು ಸಾಲೆ ಕಲಿಯುತ್ತರ ಧನ ಕಾಯುದುಕ ಕರಕೊಂಡು ಬಾರೋ ತಮ್ಮ ಮಾಸ್ತರನ ಪೇಪರ್ ಬರಿಲಾಕ ಈಗಿನ ಹುಡುಗರು ಸಾಲೆ ಕಲಿಯುತ್ತಾರೆ ಧನ ಕಾಯುದುಕ. ಭೀಮ ಏಳಕ್ಕೆ ಮುಗಿಸಿ ಎಣ್ಣಕ್ಕೆ ಕೂಡಾಗ ಗಂಟನ ಕಲಿಯಾಗ. ಏಳಕ್ಕೆ ಮುಗಿಸಿ ಎಣ್ಣಕ್ಕೆ ಕೂಡಾಗ ಗಂಟನ ಕಲಿಯಾಗ. ಹುಡುಗಿಯ ನೋಡಿ ಪುಸ್ತಕ ಇಟ್ಟ ಶಾಶ್ವತವೋ ನಮ್ಮ ಪ್ರೀತಿ. ನನ್ನ ಮರೆತು ನೀ ಹೆಂಗ ಇರತಿ, ಈ ಜೀವನ ಹೆಂಗ ಕಳೆತಿ. ನನ್ನ ಮರೆತು ನೀ ಹೆಂಗ ಇರತಿ, ಈ ಜೀವನ ಹೆಂಗ ಕಳೆತಿ. ಏ ಹುಡುಗಿ ಎಲ್ಲಿ ಸಿಗತಿ, ನಿನ್ನ ಜೋಡಿ ಮಾತಾಡತೈತಿ.
ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡತೈತಿ ನಿಜ ಕುಂತ್ಕೊಳ್ರ ತಿನ್ನಂದ್ರೆ ಹಂಗೆ ಡಜನ್ ಕೊಡ್ತೀವಿ. ಪ್ರಾಕ್ಟೀಸ್ ಮ್ಯಾನೇಜರ್ ಅಂತ ಮಣ್ಣೂರು ಅಂಜನಪ್ಪಣ್ಣವ್ರು ಬರ್ಬೇಕು. ಅಂಜನಪ್ಪಣ್ಣವ್ರು ಮಣ್ಣೂರು ಗ್ರಾಮದವರು, ಊರಿನ ಹಿರಿಯರು. ಅಂಜನಪ್ಪಣ್ಣವರು ವೇದಿಕೆ ಮೇಲೆ ಬರ್ಬೇಕು. ಅಂಜನಪ್ಪಣ್ಣವರು ಸೂಗುರಿ ಬಂದಿಯಲ್ಲ ಮತ್ತೆ ಅದೇನ್ ಬಿಡ್ತೀಯ ಪಾಪ. ಎಲ್ಲ ಈ ಮನ್ನವ ದೇವಾ ಚಿತ್ರತರ ಮಾತ ಚತುರ್ಥಿಕ್ಕಿನ ತಿಂಗಳ ವಿಸ್ತಾರವಾಗಿ ಚಿತ್ರಹಿಸಿದ ಪತ್ರಿಕೆಗಳಿಂದಲೂ ಮರಗದ ಮಾಣಿಕ್ಯದಿಂದಲೂ ದೇವಾ ಜನ್ಮಣೆಯಂ ನನಗಿಸುವರಿನ್ ಮನಗಳಂ ನಿರ್ಮಿಸಿದ ತಲೆಗಳಿಂದಲೂ ಚಂಚ ಕಾಂಚನ ಮನೋರಂಜದ ಮಾತ ಚರ್ಚೆಗಳಿಂದಲೂ ದೇವಾ ಸುತ್ತೊಳಗೆ ದೊಡ್ಡ ಸಿಟ್ಟಾಗಿ ಕಟ್ಟಿರುವ ಮೇಲ್ಕಿಟ್ಟಿಯಿಂದಲೇ ಈ ಸಭಾಲಯಕ್ಕೆ ಕಾಲ ಭೈರವನಂತೆ ಬಂದ ಕಲ್ವೀರನಾಮದಾರನ್ನು ಕೇಳುವುದಕ್ಕೆ ನೀನು ದಾವಲೈನರನೇ. ಓ ದೇವಾ, ನಾವುದಾರೆಂದರೆ ನನ್ನ ಹೆಂಡತಿ ಎಂದರೆ ನನಗೆ ಬೆಲ್ಲ, ಆಕೆಗೆ ಕೊಟ್ಟಿರುವನು ನನ್ನ ಆಸ್ತಿಯಲ್ಲ. ಎಷ್ಟು ಕೊಟ್ಟರೂ ಆಕೆಗೆ ಸಮಾಧಾನವಿಲ್ಲ. ಹಗಲು ಇರಲು ಮಾಡುತ್ತಾಳೆ ಆ ತವರು ಮನೆ ಚಿಂತೆಯಲ್ಲ. ಎಷ್ಟು ಹೇಳಿದರೂ ಬಿಡಲಿಲ್ಲ ಆಕೆಯ ಸೊಲ್ಲಿಗೆ ನೀತಿಯನ್ನು ಹೇಳಿ ನನಗೆ ಸಾಕಾಯಿತಲ್ಲ. ಅದನ್ನು ಬಿಟ್ಟು ಇಲ್ಲಿಗೆ ಬಂದೆನಲ್ಲ. ಇಲ್ಲಿಗೆ ಬಂದರೂ ಕೂಡ ಇಲ್ಲಿ ನಿಂತಂತರು ಇನ್ನು ಸರ್ಕಾರ ಅಂದ್ರೆ ಸರ್ಕಂಬ್ಲೇ ಇಲ್ಲ. ಇದನ್ನು ತಾಳಲಾರದೆ ತಮ್ಮ ನಾಮಾಂಕಿತ ಕೇಳಿದನಲ್ಲ. ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವೆಲ್ಲ. ಈ ಸಾರಥಿ ಏನು ದೇವ ಕುಟಿಕ್ಕೆಂದ ಅತ್ಯದ್ಭುತ ಮಾತಗೆ ದೋಷಕ್ಕ ಋಷ್ಯಾಂದ ನಿಪುಗಳ ಧೈರ್ಯಗಳೆಲ್ಲ ಭೇದಿಸಿದ
ಭಾಗವಾಗಿ ಪುಡಿ ಪುಡಿಯಾಗಿ ಒಳಗೆ ಹಾ, ಆಕಾಶ ಮಂಡಲದೋಳು ಮಂಡಿತರ ಮಾತು ಸೂರ್ಯನ ಬೈಗೊಂಡು ಹಾ. ಪಶ್ಚಿಮ ದಿಗ್ಮಂಡಲದೋಳು ಮೆರೆಯು ಅರನ ಕರದೋಳು ಬಿದ್ದು ಪ್ರಾಣವನ್ನು ಕಳೆದುಕೊಂಡರು ಹಾ. ಆ ಸಾರಥಿ ಭೂಪತಿ ಹಾ. ಕೇಳಿದ್ಯಾ ಹೌದು ದೇವ, ಬಳ್ಳಿ ಕೈಗೆಲ್ಲ ಸಂಜಾತ ಎಂದು ತಿಳಿಯಲಿದ್ದವೇ ನಮ್ಮನ್ನು ಹಮ್ಮಂಕಿತ ಇನ್ನೂ ತಿಳಿಯಲಿಲ್ಲ ದೇವ. ವಿಜೃಂಭಿಸುವ ವಜ್ರತರ ಮಾತು ಇಂದ್ರಪ್ರಸ್ಥ ಪ್ರಬ್ರಹ್ಮ ತತ್ಪಟ್ಟಣವನ್ನು ಪಾಲಿಸುವ ಪಾಂಡುರೂಪೋತ್ತಮನಾಥ ಕರ್ತದೊಳ್ಳು ಉತ್ಪಲಿಸಿ ಕುಟಿಗಂಟೆಯ ಮುಗಿಸಿ ಕಂಠಕಾರನಿಗೆ ಗಂಟಲ ಕಾಂಡ ಎಂದಾದರೂ ಒಂದು ದಿನ ಈ ಗಜ ದಂಡದ ಪಾಲು ಮಾಡಲವರ ಪ್ರಾಣ ಮಲ್ಲ ಯುದ್ಧದೊಳ್ಳು ಪ್ರೇಮ ದ್ರೌಪದಿಯ ಮಾನಸಕ ಮಾತ್ರ ಬಲ ನಿರ್ನಾಮ ಚಂದ್ರ ಸಾಕರ ಶ್ರೀಮತ್ ಚಂದ್ರಶೇಖರ ಅವತಾರಂ ಪಡೆದ ಗಂಭೀರ್ಯ ಪಾಂಡು ಕುಮಾರನಾದ ಬಳಿರ ಈ ಭೂಮಿಯ ಬೆರಳವಾಗಿರಿಯುವಂತ ದಂದನ ಎಂದು ಜೈಬೇರಿಯನ್ನು ನಡೆಸಲಾಗಿ ಸಾರಥಿ ದ್ರೌಪದಿ ಆದರೆ ಸಂಧಾನದಿಂದ ಕಂಗೊಳಿಸುವ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಹಳ್ಳಿ ಬೇಗೆಲ್ಲ ಈ ಸಾರಥಿ ಭೂಪತಿ ಈ ಸಂಘಾರವಾಗಿ ಕಂಗೊಳಿಸುವ ಸಭಾ ರಂಗಮಂಟಪಕ್ಕೆ ಬಂದ ತಾತ್ಪರ್ಯವೇನೆಂದರೆ ಏನು ದೇವ? ಸಹಜಾತಕನಾಥ ಎಮ್ಮಯ ಅಗ್ರಜನಕರು ಭೂಪತಿಯನ್ನು ನಡೆದು ಸಕಲ ಜೂಜವನ್ನಾಡಿ ರಾಜ್ಯ ಸಾಮ್ರಾಜ್ಯವನ್ನೆಲ್ಲ ಸೋತಿರುವರಾದ ಕಾರಣ ಅಗ್ರಜನಾದಿಗಳ ಕೋಟೆ ಎರಡವಾಸಕ್ಕೆ ವರ್ಣವಾಯಿತು ಗಂಟಿಯ ಸಾರಥಿ ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ದೇವ ಸಹಜಾತಕನಾಥ ಎಮ್ಮಯ ಅಗ್ರಜನ ತೋರ ಜಾಗೃತಿ. ನಿಮ್ಮಿಷ್ಟು ಗಂಟಾಗಲಿ ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಕೋಟಿ ಗರ್ಜನೆಯಿಂದ ಬಂದಂತಹ ದೊರೆಯನ್ನು ದಾನಂದು ಕೇಳಿದ ದೇವ ಎದ್ದು ಬಂದು ಹೇಳಪ್ಪ ಕೊಳಗಲ್ಲು ಮಾವ. ಅಮ್ಮ ಕೊಳಗಲ್ಲು ಬೀಗರಿ ನೋಡಪ್ಪ ಜುಮ್ಮಂತ. ದೇವ ಚಟ ಸ್ಫುಟ ದುರ್ಭಟ ರುತ್ಕಟ ಪ್ರಕಟಿತ ತಟ ಕಟ್ಟಿತ ಪಟ್ಟು ತರ ಬಟ್ಟೋರ್ ಮುಕ್ಕಟ ಮಣಿಯಂತ ತೋರ್ಪ ವೀರನಂ ಚಟ ಇಲ್ಲದ ಪಟ್ಟಣಕ್ಕೆ ಬಂದ ಎಲ್ಲ ಮನ್ನವ ದೇವ ಚಿದ್ರೂಪ ಭದ್ರ ರುದ್ರ ಸಮುದ್ರ ಯತ ಗಣ ರುದ್ರ ಮಧ್ಯ ಪೌಣಿ ರೋತ್ರ ಏಕಾಂಗಿ ಭವ ರುದ್ರ ಗರ್ಭದಿಂದಿಬ್ಬರ ಶುಭ್ರ ಪ್ರಭು ಸರ್ವೀ ಭವನ ಎಲ್ಲ ಮನ್ನವ ದೇವ ತಾರಕಾಕೃತಿಯ ಮಾರ್ತಾಲ ಮುಕ್ತಿ 100 ಕೋಟಿ ತಾರಾ ಮಂಡಲದ ಕಾರ್ಕತ್ತಲೆ ಬೋರಿ ಭೂತದ್ದಾರಿ ದೂರ ಮುತ್ತಿನ ಹಾರ ಈರಾವಳಿಯನ್ನು ಧರಿಸಿಕೊಂಡಿರುವ ಗಂಡನೆಯ ಗಂಡುಗಲೆಯನ್ನು ದಾರೆಂದು ವಿಚಾರಿಸುವ ನೀನು ದಾರ ನರಳೆ. ಓ ದೇವ, ನಾವು ದಾರಂದರೆ ಕರ್ನಾಟಕ ದೇಶದಲ್ಲಿ ತಯಾರಾಗಿದೆ ಸಿಮೆಂಟು, ಅದರಷ್ಟು ಗಟ್ಟಿಯಾಗಿಲ್ಲ ಈಗಿನ ಗೌರ್ಮೆಂಟ್. ಪ್ರತಿಯೊಬ್ಬರು ಆಗ್ಬೇಕಂತಾರ ಪಂಚಾಯತಿ ಪ್ರೆಸಿಡೆಂಟು. ನಾನು ಪ್ರೆಸಿಡೆಂಟ್ ಆಗ್ಬೇಕಂತೇಳಿ ಕಳ್ಕೊಂಡ ಲಕ್ಷಗಳು 18 ಲಕ್ಷಗಳನ್ನು ಕಳೆದುಕೊಂಡು 8 ಓಟಿನೊಳಗೆ ಒಂಟು ಬಂದ ಬಂಟ ಸಾರಥಿ ನಾನಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತ. ಎಲ್ಲ ಸಾರಥಿ ಎಂಬ ಚತಾರ ಹೇಳುವ ಕೇಳ ನನ್ನ ನಾಮ ಹಳೆಯ ವಿಸ್ತಾರ ಚೆನ್ನಾಗಿ ಹೇಳಿ ದೇವ.
ಈ ಖೋ ಎತ್ತ ಪಿತ ಮಾತರನ್ನು ಮನದೋಳ ಸ್ಮರಿಸಿಕೊಂಡು ಅವರಿಗೆ ಮಾಡುವೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ಎಲ್ಲ ಆಚಾರ ದೇವಾ ಈ ದೇವೂರು ಗ್ರಾಮದಲ್ಲಿರುವ ಶ್ರೀ ಶ್ರೀ ಗುರುಪಾದೇಶ್ವರ ತಾತನವರಿಗೆ ಮಾಡುವೆ ನನ್ನ ಭಕ್ತಿಯಿಂದ ನಮಸ್ಕಾರ. ಎಲ್ಲ ಆಚಾರ ದೇವಾ ಈ ದೇವೂರು ಗ್ರಾಮದಲ್ಲಿರುವ ಶ್ರೀ ಶ್ರೀ ದ್ಯಾವಮ್ಮ ದೇವಿಗೆ ಮಾಡುವೆ ನನ್ನ ಕೋಟಿ ಕೋಟಿ ನಮಸ್ಕಾರ. ಎಲ್ಲ ಸಾರಥಿ ಎಂಬ ಚಕೋರ ಇತ್ತ ಚಿತ್ತ ಬಿಟ್ಟುಕ ವರ್ಷಕ್ಕೊಮ್ಮೆ ಅಗ್ನಿಯನ್ನು ದಗ್ಧಯಿಸುತ್ತ ತುಂಗಭದ್ರ ನದಿಗೆ ತೆರಳಿ ಭಕ್ತರಿಗೆ ಪವಾಡವನ್ನು ತೋರಿಸಿ ನೀರಿನ ಬಿಂದಿಗೆಗಳಿಂದ ಪಂಜುಗಳನ್ನು ಬೆಳಗಿಸುತ್ತ ಗುಡಿಯೊಳಗೆ ಮೆರೆದಾಡುವ ಶ್ರೀ ಶ್ರೀ ಮಹುಲಾಲಿ ತಾತನವರಿಗೆ ಮಾಡುವೆ ಎಲ್ಲ ಸಾರಥಿ ಎಂಬ ಚಕೋರ ದೇವಾ ಈ ಸಭಾಂಗಣದಲ್ಲಿ ನೆಲೆಸಿದಂತ ಗುರು ಹಿರಿಯರಿಗೆ ಮಾಡುವೆ ನನ್ನ ಹೃತ್ಪೂರ್ವಕವಾದ ನಮಸ್ಕಾರ. ಎಲ್ಲ ಸಾರಥಿ ಎಂಬ ಚಕೋರ ಇನ್ನು ತಿಳಿಯಲಿಲ್ಲವೇ ನನ್ನ ಹಮಾಲಿಯ ವಿಚಾರ ಇನ್ನೂ ತಿಳಿಯಲಿಲ್ಲ ದೇವ. ಹಾಗಾದ್ರೆ ಇತ್ತ ಚಿತ್ತ ಬಿಟ್ಟು ಕೇಳ ಚೆನ್ನಾಗಿ ಹೇಳಿದ ದೇವ. ಒಂದನೇ ನಾಮ ಪಾರ್ಥ, ಒಂದನೇ ನಾಮ ಪಾರ್ಥ, ಎರಡನೇ ನಾಮ ಕಿರೀಟಿ, ಮೂರನೇ ನಾಮ ಭೀಮಚ್ಚು, ನಾಲ್ಕನೇ ನಾಮ ನರ, ಐದನೇ ನಾಮ ಶ್ವೇತವಾಹನ, ಆರನೇ ನಾಮ ವಿಜಯ, ಏಳನೇ ನಾಮ ಫಲ್ಗುಣ, ಎಂಟನೇ ನಾಮ ಗಾಂಡಿವೆ, ಒಂಬತ್ತನೇ ನಾಮ ಸಂಜಯ, ಹತ್ತನೇ ನಾಮ ಅರ್ಜುನ ಮಹಾರಾಜರೆಂದು ತಿಳಿಯಲೇ ಸಾರಥಿ ಎಂಬ ಜಾಣನ ಕೈ ಒಳಗೆ ಧರಿಸಿರುವುದು ಮೂರು ಬಾಣ, ವೈರಿಗಳ ಮೇಲೆ ತತ್ತರಿಸುವುದು ನಡು ಬಾಣ. ಅರ್ಜುನ ಮಹಾರಾಜರಾದರೆ ಗರ್ಜನೆಯಿಂದ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವಾ? ದಿವ್ಯ ಪ್ರಭಾವ. ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದ್ಯಾ? ಹೌದು ದೇವ. ಕೌರವ ಕರ್ಣ ಸೌಪಲ್ಯ ಹದ್ದುಗಳು ಸೇರಿ ನಮ್ಮನ್ನು ಮೋಸಗೊಳಿಸಿ ದೂತ ಮುಖಗಳು ಸೋಲಿಸಿ ರಾಜ್ಯಾತಿ ಸಾಮ್ರಾಜ್ಯವನ್ನು ಅಪಹರಿಸಿ ಅರಣ್ಯಕ್ಕೆ ಕಳಿಸಿದ ಕಾರಣ ಆಗ್ರಜನ ಜಾತಿಗಳ ಗೂಡಿ ಈ ಅರಣ್ಯವಾಸಕ್ಕೆ ಬರುಣವಾಯ್ತು ಕಂಡಿಯಾ ಸಾರಥಿ? ತಿಳಿದೇನಾದ ಸಂಗತಿ? ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ದಯ ತೋರ ಕರುಣಾಳು ಮಹದೇಶ್ವರ, ದಯ ತೋರ ಕರುಣಾಳು ಮಹದೇಶ್ವರ, ಕೊರೆಯೋ ಶಶಿಶೇಖರ, ದಯ ತೋರ ಕರುಣಾಳು ಮಹದೇಶ್ವರ. ಹೇಗೆ ಪುಟಿಸಲೆಂದು ನಾನರಿಯನಯ್ಯ, ಹೇಗೆ ಬಿಡಲಿ ಎಂದು ನಾ ತಿಳಿಯನಯ್ಯ. ಹೇಗೆ ಪುಟಿಸಲೆಂದು ನಾನರಿಯನಯ್ಯ, ಹೇಗೆ ಬಿಡಲಿ ಎಂದು ನಾ ತಿಳಿಯನಯ್ಯ. ತಂದೆ ನಿನ ನಂಬಿ ಬಂದೆ ಶರಣಿಂದೆ, ತಂದೆ ನಿನ ನಂಬಿ ಬಂದೆ ಶರಣಿಂದೆ, ಕೈ ಹಿಡಿದು ಕಾಪಾಡಿ ದಾರಿ ತೋರೆಯ. ದಯ ತೋರ ಕರುಣಾಳು ಮಹದೇಶ್ವರ, ದಯ ತೋರ ಕರುಣಾಳು ಮಹದೇಶ್ವರ, ದಯ ತೋರ ಕರುಣಾಳು ಮಹದೇಶ್ವರ, ಮಹದೇಶ್ವರ, ಮಹದೇಶ್ವರ.
ನಿನಗೆ ಶುಭವಾಗಲಿ. ಈ ದರ್ಭಾಸವನ್ನು ಅಲಂಕರಿಸಿ ವಂತವನಾಗು. ನಿನ್ನಿಷ್ಟದಂತಾಗಲಿ ಅಗ್ರಜ. ಹೇ ಐಶ್ವರ್ಯ ಮತ್ತು ಮೇಲಕ್ಕೇಳೆ ಪ್ರಾಣಕಾಂತಿ. ಕಾಂತೆ, ಆ ಭಗವಂತನು ನಮಗೆ ಎಂಥ ಕಷ್ಟವನ್ನು ತಂದೊಡ್ಡಿದನು ಅಲ್ಲವ. ಶಾಂತವಾಗಬೇಕು ಕಾಂತಿ. ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಲಾಲಿಸು ಎನ್ನ ವಚನ ಸಾಧು ಗುಣ ಸಾಧನ ಪ್ರಾಣೇಶ್ವರ, ಪ್ರಾಣಕಾಂತಿ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಕಾಂತಿ. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಕಾಂತಿ. ಹಾಳು ಮಾಡಿದನಲ್ಲ ರಮಣ ಸಾಧು ಗುಣ ಸಾಧನ ಕುಂತಿ ಕುಮಾರ, ರಮಣೆ, ಆ ಭಗವಂತನು ನಮಗೆ ಎಂಥ ಕಷ್ಟವನ್ನು ತಂದೊಡ್ಡಿದನು. ಹೌದು ಕಣ್ಣೆ. ಪಾತಕನಾದ ಶಕುನಿಯ ಮಾತನ್ನು ಕೇಳಿ ದುರ್ಮಾರ್ಗನಾದ ದುಶಾಸನನು ಜೂದ ಮುಖದಿಂದ ಸಕಲ ಸಂಪತ್ತನ್ನು ಅಪಹರಿಸಿ ಅಯ್ಯೋ ನಮ್ಮನ್ನು ಈ ಅರಣ್ಯಕ್ಕೆ ಕಳಿಸಿದನು. ಮುಂದೆ ಹೇಗೆ ಮಾಡುವುದು ಕಾಂತ ಗುಣವತ್ತ. ಹೇ ರಮಣೆ, ಹೇಳುವನ್ನೇ ಕೇಳು. ಚೆನ್ನಾಗಿ ಹೇಳು. ವಾರಿಜನಯಾಳೆ ದೂರ ಮಾಡುವಾರೇನೆ ಕಾರಣವೇನೆ ಕಂದದಾಳಾಕ್ಷೆ. ಹೇ ರಮಣೆ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ರಮಣ. ವಾರಿಜನಯಾಳೆ ದೂರ ಮಾಡುವಾರೇನೆ ಕಾರಣವೇನೆ ಕಂದದಾಳಾಕ್ಷೆ. ರಮಣೆ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ರಮಣ. ಪೂರ್ವ ಸುಕೃತವ ಬೇರುವರೆ ಪೂರ್ವ ಸುಕೃತವ ಬೇರುವರೆ ಅರನೆ ಬಿಡದ ಆದಿಸೋತಿಗಾದೆ. ರಮಣಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ರಮಣ. ಹಾರಲೆ ಬಿಡದ ಆದಿಸೋತಿಗಾದೆ ಬೇರುವರ ಹಾರಿಗೆ ಸುಖವ. ಹಾರಿಗೆ ಸುಖವ ಕರಿವರನೆ ನಮ್ಮ
ಕರುಣವೇ ಮಾರೆ ಕಾಣೆ ಕರಿವರಾನೆ ನಮ್ಮ ಕರುಣವೇ ಮಾರೆ ಕಾಣೆ ಮಾರಿದ ನಯಾಲೆ ದೋರ ಮಾಡೋವಾರೆಲೆ ಕಾರಣವೇನೆ ಕಂಡದವಾಚೆ ಕಾರಣವೇನೆ ಕಂಡದವಾಚೆ ವಾರಿದ ನಯಾಲೆ ವಾರಿದ ನಯಾಲೆ ವಾರಿದ ನಯಾಲೆ ದೂರ ಮಾಡುವರೇನೆ ದ್ರೌಪದಿ ಪ್ರಾಣಪತಿ ನಾವು ಹೇಗೆ ಮಾಡುವನೆಂದು ಬಾಯಿ ಬಿಡುತ್ತಿ ನೀನೇನು ಕಾರಣಕ್ಕೆ ಹೆಸರನ್ನು ಮಾಡುತ್ತಿ ಹಾಗೇವಲ್ಲವೇ ಅಲ್ಲವ ನಮ್ಮ ಪೂರ್ವಜಿತ ಕರ್ಮದಿಂದ ಬಂದು ವಿಪರೀತಕ್ಕೆ ಹನ್ನೆರನ ಆಡಿಕೊಳ್ಳುವುದು ಏತಕ್ಕೆ ಹಾಗೆ ರಮಣಿ ರಮಣ ದುರ್ಯೋಧನನೆಂಬ ದುರ್ಮಾರ್ಗನ ನಮ್ಮ ಐಶ್ವರ್ಯನೆಲ್ಲ ಅಪಹರಿಸಿ ದಾಯಾದಿ ಮಾಚಾರದಿಂದ ನಮ್ಮನ್ನು ಅರಣ್ಯಕ್ಕೆ ಕಳೆಯುವುದನೆಂದು ಪರಿಪರಿಯಿಂದ ದುಃಖಿಸಬಾರದು ಹಾಗೆ ರಮಣಿ ನಮ್ಮ ದುರ್ದಯಕ್ಕೆ ಯಾರೇನು ಮಾಡುವರು ರಾಣಿ ಪಾಂಡವರ ಅರಗಿನಿ ಪ್ರಾಣೇಶ್ವರ ಯಾಕೆ ನಮ್ಮ ಕರ್ಮಕ್ಕೆ ಅನ್ಯರನ್ನು ಅನ್ನಬಾರದೆಂದೇ ಹೇಳಿದೆಯಲ್ಲ, ಸ್ವಲ್ಪ ಶಾಂತವಾಗಬೇಕು ಕಾಂತಿ. ಹೇಳುವನಿ ಕೇಳು. ಅದೇನು ಚೆನ್ನಾಗಿ ಹೇಳು. ಪಡವೆ ಪಾತಿಯ ಕೇಳು, ಪಡೆದ ಮಕ್ಕಳೇ ಎಂತ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಕಾಂತಿ. ಕಡು ಕಷ್ಟವಿತ್ತಾರೆ ಕೊಡವಿ ಪಾರು ನೆಚ್ಚುವರೆ ರಮಣ ಸದುಗುಣ ಪಾದ ಕಾಂತಿ, ನಮ್ಮ ಕರ್ಮಕ್ಕೆ ಅನ್ಯರನ್ನು ಅನ್ನಬಾರದೆಂದು ಹೇಳಿದೆಯಲ್ಲ, ಸ್ವಲ್ಪ ಶಾಂತವಾಗಬೇಕು ಕಾಂತಿ. ಆ ಕುರುಪತಿಯು ಯಾವ ದೊಡ್ಡ ಸಂಪನ್ನ, ಹೌದು ಕಾಂತಿ. ಅವನಲ್ಲಿರುವುದೆಲ್ಲ ಕೇವಲ ದುರ್ಗುಣ. ಅವನಿಗೆ ಅಲ್ಲಿದ್ದ ಭೀಷ್ಮ ದ್ರೋಣಾದಿಗಳು ಇದು ನ್ಯಾಯವಲ್ಲವೆಂದು ಒಬ್ಬರಾದರೂ ನೀತಿಯನ್ನು ಹೇಳಲಿಲ್ಲವಲ್ಲೋ ಕಾಂತ ಗುಣವಂತ. ಹಾಗೆ ರಮಣಿ, ಹಾಗಾದರೂ ಹೇಳುವನ್ನ ಕೇಳು. ಚೆನ್ನಾಗಿ ಹೇಳು. ಬಾರೆ ಮೇರೆ ದೃಪದಾಲ ಸುದ್ದಿಯೇ ವಿನಯಾದಿ ಪೇಳೋ ವಿನಾನೇ ಗತೆ. ಬಾರೆ ಮೇರೆ ದೃಪದಾಲ ಸುದ್ದಿಯೇ ವಿನಯಾದಿ ಪೇಳೋ ವಿನಾನೇ ಗತೆ. ಅದೇ ರಮಣಿ, ಚೆನ್ನಾಗಿದ್ದೀರಾ? ಬಿಡಲಿಲ್ಲ ಚಿಂತೆ ಬೆಟ್ಟ ಪಲವರ ಕಾಂತೆ, ಬಿಡಲಿಲ್ಲ ಚಿಂತೆ ಬೆಟ್ಟ ಪಲವರ ಕಾಂತೆ, ಬಿಡಲಿಲ್ಲ ಮನದ ಚಿಂತೆ ಕಾಂತೆ, ಬಿಡಲಿಲ್ಲ ಮನದ ಚಿಂತೆ ಕಾಂತೆ. ಪದಾಲ ಸುಚಿಯೇ ವಿನಯಾಗತೇಳೋ ನಾನೀಗಲೇ. ಚೆನ್ನಾಗಿತ್ತು. ಭೀಷ್ಮ
ನಾನೀಗಲೇ. ಹಾಗೆ ಕಾಂತಮಣಿ ಭೀಷ್ಮ ದ್ರೋಣಾದಿಗಳ ಪುರಪತಿಯ ಯಾತಕ್ಕೆ ನೀತಿ ಮೇಳಲಿಲ್ಲವನ್ನು ಕೇಳಿದೆಯಾ? ಸಹಜ. ಹೌದು ಕಾಂತ. ಆದರೆ ರಾಮಚಂದ್ರನ ಅರಣ್ಯವಾಸಕ್ಕೆ ಹೋಗುವಾಗ ಹೈವೇದ ಪುರವೆಲ್ಲ ಹಾಳಾಗಿ ಹೋಗಿತ್ತು ಹೇಗೆ? ಹೇ ರಮಣಿ, ರಮಣ, ವಸಿಷ್ಠನ ಗುರು ಹಿರಿಯರು ಇದ್ದಿಲ್ಲವೇ ಹೇಗೆ? ದಶರಥನಿಗೆ ಯಾತಕ್ಕೆ ನೀತಿ ಮೇಳಲಿಲ್ಲ? ಹೇ ರಮಣಿ, ರಮಣ, ಶ್ರೀರಾಮಚಂದ್ರನ ಅರಣ್ಯವಾಸವನ್ನು ಏತಕ್ಕೆ ಬಿಡಿಸಲಿಲ್ಲ? ಅವರವರ ಕರ್ಮದ ಎದುರಾಗಿ ನಿಲ್ಲುವ ಕಾಲದಲ್ಲಿ ಯಾರಿದ್ದರೂ ಇದು ಫಲ. ನಮ್ಮ ತಂದೆಯ ಆಜ್ಞೆ ಉಲ್ಲಂಘಿಸೋದು ಸರಿಯಾದಲ್ಲ. ತಂದೆಯ ವಲ್ಲಭೆ ಕಾಂತ, ಕಾಂತೆ, ತಂದೆಯ ಆಜ್ಞೆಯನ್ನು ಮೀರಬಾರದೆಂದು ಹೇಳಿದೆಯಲ್ಲ. ಹೌದು ಸುಂದರಿ. ತಂದೆ ತಾಯಿಗಳು ಮಕ್ಕಳಿಗೆ ಇಂಥ ಕಷ್ಟವನ್ನು ತಂದೊಡ್ಡುವರೆ. ಸ್ವಲ್ಪ ಶಾಂತವಾಗ ಕಾಂತೆ. ಹೇಳುವಿನಿ ಕೇಳು. ಅದೇನು ಚೆನ್ನಾಗಿ ಹೇಳ ಕಾಂತೆ. ತಂದೆಯ ಆಜ್ಞೆಯನ್ನು ಮೀರಬಾರದೆಂದು ಹೇಳಿದೆಯಲ್ಲ. ಹೌದು ಸುಂದರಿ. ತಂದೆ ತಾಯಿಗಳು ಮಕ್ಕಳಿಗೆ ಇಂಥ ಕಷ್ಟವನ್ನ ತಂದೊಡ್ಡಿದರೆ ಸ್ವಲ್ಪ ಶಾಂತವಾಗ ಕಾಂತೆ. ಇದು ಯಾವ ಶಾಸ್ತ್ರ ಸಮ್ಮತವೋ ತಿಳಿಯದು. ಶ್ರೀ ಗುರು ಸಿದ್ದೇಶನೇ ಬಲ್ಲನು ಕಾಂತ ಗುಣವಂತ. ಹಾಗೆ ಸುಂದರಿ, ಹಾಗಾದ್ರೆ ಹೇಳುವನ್ನೇ ಕೇಳೋ. ಬಿಡು ಬಿಡು ವ್ಯಸನ ಮಾಡದೆ ಮನೆಯಾರೆ, ಬಿಡು ಬಿಡು ವ್ಯಸನ. ಅದೇ ಮನೆ ಚೆನ್ನಾಗಿ ಕೇಳೋ. ಚೆನ್ನಾಗೇನು ರಮಣ. ಬಿಡು ಬಿಡು ವ್ಯಸನ ಮಾಡದೆ ಮನೆಯಾರೆ, ಬಿಡು ಬಿಡು ವ್ಯಸನ. ಚೆನ್ನಾಗೇನು ಕಾಂತ. ಬಿಡು ಬಿಡು ದೇಶನ ಮನದೆ ಮನೆಯೇ, ಬಿಡು ಬಿಡು ವ್ಯಸನ. ಅವರಿಂದಾಯಿತೋ ಇವರಿಂದಾಯಿತೋ ಎಲ್ಲೋ ಮಾತ ಹಿಂದಿಗೆ ಹೋಗಿತೋ. ಅವರಿಂದಾಯಿತೋ ಇವರಿಂದಾಯಿತೋ ಎಲ್ಲವ ಮಾತ ಹಿಂದಿಗೆ ಹೋಗಿತೋ. ನಮ್ಮಯ ಕರ್ಮ
ದ್ರೌಪದ ಅಯ್ಯೇ ಸುಂದರಾಂಗೆ, ಸುಂದರಾಂಗ, ನಮ್ಮ ಪ್ರಾಚೀನ ಯೋಗದಿಂದ ಬಂದ ಸುಖಕ್ಕೆ ಇಂದು ಮುಂದು ಯೋಚಿಸದೆ ಅವರಿಂದಾಯಿತು ಇವರಿಂದಾಯಿತು ಅಂದಾಡುವುದು ಚಂದವಲ್ಲ. ಅಹೇ ಮಂದಗಮನೆ, ಪ್ರಾಣೇಶ್ವರ, ಯಾತಕ್ಕೆ ಇಷ್ಟಪಡುತ್ತೆ ಸುಮ್ಮನೆ. ಅಹೇ ದೃಪದನೆಂದರೆ ಕಾಂತ, ತತ್ಕಾಲದಲ್ಲಿ ಬಂದದ್ದು ಬರಲಿ, ಒಲ್ಲೆನ ಆ ಗೋವಿಂದನ ದೈವಂದಿರಲಿ, ಒಲ್ಲೆನೆಂದರೆ ಬಿಡಬಹುದೇನೆ ಉದರಾದವದನೆ ಮಾಡ